ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ವಾರ್ನಿಂಗ್ ಸೈನ್ಸ್ ಟ್ರೈಮೆಸ್ಟರ್ ವೈಸ್. ಅಂದರೆ ಪ್ರತಿ ಟ್ರೈಮೆಸ್ಟರಲ್ಲಿ ಏನೆಲ್ಲ ಆದರೆ ಅದನ್ನು ವಾರ್ನಿಂಗ್ ಸೈನ್ ಅಂತ ಕನ್ಸಿಡರ್ ಮಾಡಬೇಕು ಅನ್ನೋದು ಇವತ್ತಿನ ವಿಡಿಯೋ. ಫಸ್ಟ್ ಟ್ರೈಮೆಸ್ಟರಲ್ಲಿ ಏನೇನೆಲ್ಲ ಆಗ್ತಾ ಇದ್ರೆ ಅದನ್ನು ವಾರ್ನಿಂಗ್ ಸೈನ್ ಅಂತ ಕನ್ಸಿಡರ್ ಮಾಡಬೇಕು, ಡಾಕ್ಟರ್ ಹತ್ರ ಹೋಗಬೇಕು, ಇಮಿಡಿಯೇಟ್ ಡಾಕ್ಟರ್ ಅಟೆನ್ಷನ್ ಬೇಕು ಅನ್ನೋಂತಹ ಯಾವೆಲ್ಲ ಸಿಂಪ್ಟಮ್ಸ್ ಅಥವಾ ಸೈನ್ಸ್ ನಮ್ಮ ದೇಹ ತೋರಿಸುತ್ತೆ ಫಸ್ಟ್ ಟ್ರೈಮೆಸ್ಟರಲ್ಲಿ ಆ್ಯಂಡ್ ಸೆಕೆಂಡ್ ಟ್ರೈಮೆಸ್ಟರಲ್ಲಿ ಆ್ಯಂಡ್ ಥರ್ಡ್ ಟ್ರೈಮೆಸ್ಟರಲ್ಲಿ ಯಾವುದನ್ನ ನೆಗ್ಲೆಕ್ಟ್ ಮಾಡಬಾರ್ದು ಅನ್ನೋದೇ ಇವತ್ತಿನ ವಿಡಿಯೋ. ಮತ್ತೆ ತಡ ನೋಡೋಣ. ಸೊ ಫಸ್ಟ್ ಟ್ರೈಮೆಸ್ಟರಲ್ಲಿ ಫಸ್ಟ್ ವಾರ್ನಿಂಗ್ ಸೈನ್ ಏನು? ಹೆವಿ ಬ್ಲೀಡಿಂಗ್ ಅಂತ ಹೇಗೆ ಕನ್ಸಿಡರ್ ಮಾಡೋದು? ಯಾವಾಗ ನೀವು ಪ್ಯಾಡ್ ಹಾಕೋಬೇಕು ಅನ್ನೋ ಅಷ್ಟು ಬ್ಲೀಡಿಂಗ್ ಆಗ್ತಾ ಇದೆ ಅಂತಂತಂದ್ರೆ ಇಟ್ ಇಸ್ ಅ ವಾರ್ನಿಂಗ್ ಸೈನ್. ಥ್ರೂ ಔಟ್ ಪ್ರೆಗ್ನೆನ್ಸಿ ನಿಮಗೆ ಯಾವುದೇ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಸ್ಪಾಟಿಂಗ್ ಅಥವಾ ಬ್ಲೀಡಿಂಗ್ ಆಗ್ತಾ ಇದೆ ಅಂತಂತಂದ್ರೆ ಇಟ್ ಇಸ್ ವಾರ್ನಿಂಗ್ ಸೈನ್. ಆಯ್ತಾ? ಫಸ್ಟ್ ಟ್ರೈಮೆಸ್ಟರ್ ಅಲ್ಲಿ ಸ್ಪಾಟಿಂಗ್ ಆಗೋದು ಸರ್ವೇ ಸಾಮಾನ್ಯ. ಓಕೆ, ಸುಮಾರಷ್ಟು ಜನಕ್ಕೆ ಸ್ಪಾಟಿಂಗ್ ಆಗುತ್ತೆ. ಸ್ಪಾಟಿಂಗ್ ಅಂತಂದ್ರೆ 1 ಡ್ರಾಪ್ 2 ಡ್ರಾಪ್, ಬರೀ ನೀವು ಸುಸು ಮಾಡಕ್ ಹೋದವಾಗ ಮಾತ್ರ 1 ಡ್ರಾಪ್ ಬಂದಂಗೆ ಆಗೋದು. ಸೊ ಇದು ಕಾಮನ್. ಆಯ್ತಾ? ಆದ್ರೆ ಯಾವಾಗ ಪ್ಯಾಡ್ ಹಾಕೊಳ್ಳೋ ಅಷ್ಟು ನಿಮಗೆ ಬ್ಲೀಡಿಂಗ್ ಆಗ್ತಾ ಇದೆ ಅಂತಂತಂದ್ರೆ ಇಟ್ಸ್ ಅ ವಾರ್ನಿಂಗ್ ಸೈನ್. ಓಕೆ, ಸ್ಪಾಟಿಂಗ್ ಆಗ್ತಾ ಇತ್ತು ಅಂತಂತಂದ್ರೆ ಸ್ಟಿಲ್ ಯು ಹ್ಯಾವ್ ಚಾನ್ಸ್ ಅಂತ. ಆದರೆ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಅಂತಂತಂದ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗಬೇಕು. ಆದ್ರೂ ಸ್ಪಾಟಿಂಗ್ ಆಗ್ತಾ ಇತ್ತು ಅಂತಂತಂದ್ರೂ ಕೂಡ ಯಾಕೆ ಸ್ಪಾಟಿಂಗ್ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋದು ಕೂಡ ತುಂಬಾ ಮುಖ್ಯ. ಸೊ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗೋದು ತುಂಬಾನೇ ಇಂಪಾರ್ಟೆಂಟ್. ಓಕೆ, ಥ್ರೂ ಔಟ್ ಪ್ರೆಗ್ನೆನ್ಸಿ ಆಲ್ 3 ಟ್ರೈಮೆಸ್ಟರ್ ಅಲ್ಲಿ ಬ್ಲೀಡಿಂಗ್ ಅಥವಾ ಸ್ಪಾಟಿಂಗ್ ಆಗ್ತಾ ಇತ್ತು ಅಂತಂತಂದ್ರೆ ಯಾಕೆ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಡಾಕ್ಟರ್ ಅಟೆನ್ಷನ್ ಬೇಕೇ ಬೇಕು. ನೆಕ್ಸ್ಟ್ ಅಬ್ಡೊಮಿನಲ್ ಪೇನ್. ಸ್ವಲ್ಪ ಮಟ್ಟಿಗೆ ಕ್ರಾಂಪ್ಸ್ ಆಗೋದು ಎಲ್ಲ ಕಾಮನ್ ಪ್ರೆಗ್ನೆನ್ಸಿನಲ್ಲಿ ಇನಿಷಿಯಲ್ ಡೇಸಲ್ಲಿ. ಓಕೆ, ಫಸ್ಟ್ ಟ್ರೈಮೆಸ್ಟ್ರಲ್ಲಿ ಸ್ವಲ್ಪ ಅಬ್ಡೊಮಿನಲ್ ಕ್ರಾಂಪ್ಸ್ ಇರುತ್ತೆ. ಆದರೆ ಸಿವಿಯರ್ ಅಬ್ಡೊಮಿನಲ್ ಪೇನ್ ಈಗ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂತಂದ್ರೆ ನಾವು ಪ್ರೆಗ್ನೆಂಟ್ ಇದ್ದೀವಿ ಅಂತಂತ ಗೊತ್ತಾದ ತಕ್ಷಣ ಫಿಸಿಕಲ್ ಆಕ್ಟಿವಿಟೀಸ್ ಎಲ್ಲ ಕಮ್ಮಿ ಮಾಡಿ ರೆಸ್ಟ್ ಮಾಡಿ ಅಂತಂತ ಹೇಳ್ತಾರೆ. ಸೊ ರೆಸ್ಟ್ ಮಾಡಿ ತಿಂದನ್ನ ಕರಗೋದಿಲ್ಲ. ಸೊ ಇಂಡೈಜೆಷನ್ ಆಗುತ್ತೆ. ಸೊ ಅದರಿಂದ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ. ಅದರಿಂದನೂ ಕೂಡ ಸ್ವಲ್ಪ ಮಟ್ಟಿಗೆ ಕ್ರಾಂಪ್ಸ್ ಆಗ್ತಾ ಇರುತ್ತೆ. ಓಕೆ, ಫಸ್ಟ್ ಇನಿಷಿಯಲ್ ಡೇಸ್ ಒಳಗೆ. ಆದರೆ ಮಗುವಿಗೆ ತೊಂದರೆ ಆಗ್ತಾ ಇತ್ತು ಅಂದ್ರೂ ಕೂಡ ಅಬ್ಡೊಮಿನಲ್ ಪೇನ್ ಆಗುತ್ತೆ. ಎರಡೂ ಪೇನಲ್ಲೂ ಕೂಡ ವ್ಯತ್ಯಾಸ ಇರುತ್ತೆ. ನಿಮಗೆ ಯಾವುದನ್ನ ತಡ್ಕೊಳಕ್ ಆಗ್ತಾ ಇಲ್ಲ ಅನ್ನೋ ಅಷ್ಟು ಪೇನ್ ಯಾವಾಗ ಆಗುತ್ತೆ ಆವಾಗ ಡಾಕ್ಟರ್ ಹತ್ರ ಹೋಗಬೇಕು. ಅಬ್ಡೊಮಿನಲ್ ಪೇನ್ ಈಗ ನಾರ್ಮಲ್ ಇಂಡೈಜೆಷನ್ ಇಂದ ಕ್ರಾಂಪ್ಸ್ ಆಗ್ತಾ ಇತ್ತು ಅಂತಂತಂದ್ರೆ ಹೊಟ್ಟೆಯ ಮೇಲ್ಭಾಗದಲ್ಲಿ ಸೈಡಲ್ಲೆಲ್ಲ ಒಂದು ಸ್ವಲ್ಪ ಕ್ರಾಂಪ್ಸ್ ಆಗ್ತಾ ಇರುತ್ತೆ. ದಟ್ ಇಸ್ ಡಿಫ್ರೆಂಟ್. ನಾನು ಹೇಳ್ತಾ ಇರೋದು ಕಿಬ್ಬೊಟ್ಟೆನಲ್ಲಿ. ಆಯ್ತಾ? ನಾವೆಲ್ಲಿಂದ ಕೆಳಗಡೆಗೆ, ಹೊಕ್ಕಳಿಂದ ಕೆಳಗಡೆಗೆ ಆ ಪೋರ್ಷನ್ ಅಲ್ಲೆಲ್ಲ ನೋವಾಗ್ತಾ ಇತ್ತು ಅಂತಂತಂದ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ನ ಮೀಟ್ ಮಾಡಬೇಕು. ಅಂಡ್ ನೆಕ್ಸ್ಟ್ ಸಿವಿಯರ್ ಡಿಸಿನೆಸ್ ಅಂಡ್ ಫೇಂಟಿಂಗ್. ಈ ಮೂವೀಸ್ ಅಲ್ಲಿ ಆಮೇಲೆ ಸೀರಿಯಲ್ಸ್ ಅಲ್ಲೆಲ್ಲ ಪ್ರೆಗ್ನೆಂಟ್ ಆಗಿದ್ದಾರೆ ಅನ್ನೋದನ್ನ ತೋರ್ಸೋದಕ್ಕೆ ತಲೆ ತಿರುಗಿಸಿ ಹೀರೋಯಿನ್ನ ವಿಲನ್ನ ಇವ್ರನ್ನ ತಲೆ ತಿರುಗಿಸಿ ಬೀಳಿಸ್ತಾರೆ. ಸೊ ಅದನ್ನ ನೋಡಿ ಏನ್ ಅನ್ಕೊಂಡ್ಬಿಡ್ತೀವಿ, ಓಕೆ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತಂದ್ರೆ ಅಂಥವ್ರಿಗೆ ತಲೆ ಸುತ್ತಿ ಬೀಳೋದು, ಅನ್ಕಾನ್ಶಿಯಸ್ ಆಗೋದು ತುಂಬಾ ಕಾಮನ್ ಅಂತ ಹೇಳಿ ಅದು ಒಂದು ಪ್ರೆಗ್ನೆನ್ಸಿಯ ಲಕ್ಷಣ ಅಂತ ಹೇಳಿ ಅನ್ಕೊಂಡ್ಬಿಡ್ತೀವಿ. ಬಟ್ ಇಟ್ ಇಸ್ ನಾಟ್ ಕರೆಕ್ಟ್. ಎಷ್ಟೇ ತಲೆ ಸುತ್ತಾ ಇದೆ ಅಂತಂತಂದ್ರೆ ಸ್ವಲ್ಪ ಹಿಂಗ್ ಒಂದ್ಸತಿ ಜರ್ಕ್ ಹೊಡಿಬೋದೇ ಹೊರತು ತುಂಬಾನೇ ಅನ್ಕಾನ್ಶಿಯಸ್ ಆಗೋ ರೇಂಜಿಗೆ ನಿಮ್ಮ ಪರಿಸ್ಥಿತಿ ಇತ್ತು ಅಂತಂತಂದ್ರೆ ಇಟ್ ಇಸ್ ಅ ಕಂಪ್ಲೀಟ್ ವಾರ್ನಿಂಗ್ ಸೈನ್. ಓಕೆ, ಫೀವರ್ ಅಬೋವ್ 101. ಪ್ರೆಗ್ನೆಂಟ್ ಇದ್ದವರಿಗೆ ಫೀವರ್ ಬರಲ್ವಾ? ಬಂದೇ ಬರುತ್ತೆ. ಓಕೆ, ಬಿಕಾಸ್ ಆಫ್ ಕ್ಲೈಮೆಟಿಕ್ ಚೇಂಜ್ ಆಗಿರ್ಬೋದು, ಏನೇ ಆಗಿರಬಹುದು, ಫೀವರ್ ಬರುತ್ತೆ. ಯಾವುದೇ ಪ್ರಾಬ್ಲಮ್ ಆದರೆ ಪ್ರೆಗ್ನೆನ್ಸಿನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಯಿತು ಅಂತಂತಂದ್ರೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ, ಡಾಕ್ಟರ್ ಕನ್ಸಲ್ಟೇಷನ್ ಇಲ್ಲದೆ ಯಾವುದೇ ಮೆಡಿಸಿನನ್ನು ತಗೊಳಕ್ ಹೋಗ್ಬೇಡಿ. ಯಾಕಂತಂದ್ರೆ ಎಲ್ಲ ಮೆಡಿಸಿನ್ ಪ್ರೆಗ್ನೆನ್ಸಿನಲ್ಲಿ ಸೇಫ್ ಅಲ್ಲ. ಓಕೆ, ಸೊ 101 ಆ್ಯಂಡ್ ಅಬೋವ್ ನಿಮ್ಗೆ ಏನಾದರೂ ಜ್ವರ ಇತ್ತು ಅಂತಂತಂದ್ರೆ ಇಟ್ಸ್ ನಾಟ್ ಗುಡ್. ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗಲೇಬೇಕು. ಆ್ಯಂಡ್ ನೆಕ್ಸ್ಟ್ ಪೇನ್ ಆ್ಯಂಡ್ ಬರ್ನಿಂಗ್ ಡ್ಯೂರಿಂಗ್ ಸುಸು. ಅಂದರೆ ಸುಸು ಮಾಡಬೇಕಾದ್ರೆ ಪೇನ್ ಆಗೋದು ಆ್ಯಂಡ್ ಉರಿಯೋದು. ಓಕೆ, ಇವೆರಡೂನು UTIನ ಲಕ್ಷಣಗಳು ಆಗಿರಬಹುದು. ಅಂತಂದರೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ನ ಲಕ್ಷಣ ಆಗಿರಬಹುದು. ಇದನ್ನ ಇಮಿಡಿಯೇಟ್ ಆಗಿ ಏನು ಮಾಡಬೇಕು? ಅಡ್ರೆಸ್ ಮಾಡಬೇಕು. ಓಕೆ, ಇಲ್ಲ ಅಂತಂತಂದ್ರೆ ಅದು ಸಿವಿಯರ್ ಆಗಿ ಇನ್ಫೆಕ್ಷನ್ ಬೆಳೀತಾ ಹೋಗಿ ಸರ್ವಿಕ್ಸಿಗೆ ರೀಚ್ ಆಗಿ ಆಮೇಲೆ ಮಗುಗೂ ಕೂಡ ರೀಚ್ ಆಗುವಂತಹ ಸಾಧ್ಯತೆ ಇರುತ್ತೆ ವೆನ್ ಇಟ್ ಇಸ್ ನಾಟ್ ಟ್ರೀಟೆಡ್. ಸೊ ಹಾಗಾಗಿ ನಿಮಗೆ ಸುಸು ಮಾಡಬೇಕಾದ್ರೆ ಪೇನ್ ಆಗೋದು ಅಥವಾ ಬರ್ನಿಂಗ್ ಸೆನ್ಸೇಷನ್ ಇತ್ತು ಅಂತಂತಂದ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ನ ಮೀಟ್ ಮಾಡಬೇಕು. ಆ್ಯಂಡ್ ಸ್ವೆಲ್ಲಿಂಗ್, ಈಗ ಕಾಲು ಊತ ಬರೋದು,
ಕೈ ಊತ ಬರೋದು, ಮುಖ ಎಲ್ಲ ಊತ ಬರೋದು ಅದು ಕಾಮನ್ ಅಂತ ಅನ್ಕೊಂಡ್ಬಿಡ್ತಾರೆ ಪ್ರೆಗ್ನೆಂಟ್ ಇದ್ದಂಥವ್ರಿಗೆ. ಬಟ್ ಇಟ್ ಇಸ್ ನಾಟ್ ಕರೆಕ್ಟ್. ಓಕೆ. ಬಿ ವೇರಿಯೇಷನ್ ಆಗ್ತಾ ಇತ್ತು ನಿಮ್ಮ ದೇಹದಲ್ಲಿ ಅಥವಾ ವಾಟರ್ ರಿಟೆನ್ಷನ್ ಆಗ್ತಾ ಇತ್ತು ಅಂತಂತಂದ್ರೆ ಅಂತಹ ಟೈಮಲ್ಲಿ ನಿಮ್ಮ ಬಾಡಿ ಸ್ವೆಲ್ಲಿಂಗ್ ಆಗುತ್ತೆ, ಕಾಲ್ಗಳು ಸ್ವೆಲ್ಲಿಂಗ್ ಆಗುತ್ತೆ. ಕಾಲ್ಗಳು ಸ್ವೆಲ್ಲಿಂಗ್ ಆಗೋದು ಲೇಟರ್ ಇನ್ ಪ್ರೆಗ್ನೆನ್ಸಿ, ಥರ್ಡ್ ಟ್ರೈಮೆಸ್ಟರ್ ಅಲ್ಲಿ ನಮ್ಮ ಬಾಡಿ ವೇಟ್ ಎಲ್ಲ ಜಾಸ್ತಿ ಆಗಿರುತ್ತೆ, ಮಗುದು ವೇಟ್ ಇರುತ್ತೆ. ಸೊ ಎಲ್ಲಾನು ಕಾಲ್ ಮೇಲೆ ಬೀಳೋದ್ರಿಂದ ಅಂತಹ ಟೈಮಲ್ಲಿ ನಿಮಗೆ ಸ್ವೆಲ್ಲಿಂಗ್ ಬರ್ತಾ ಇದೆ ಅಂತಂತಂತಂದ್ರೆ ಫೇರ್ ಇನಫ್. ಓಕೆ. ಇನಿಷಿಯಲ್ ಸ್ಟೇಜಲ್ಲಿ ಫಸ್ಟ್ ಟ್ರೈಮೆಸ್ಟರಲ್ಲಿ ಇಮಿಡಿಯೇಟ್ ಆಗಿ ನಿಮ್ಮ ಕಾಲು ಊತ ಬಂದು, ಕೈ ಎಲ್ಲ ಊತ ಬಂದು, ಮುಖ ಎಲ್ಲ ಊತ ಬರ್ತಾ ಇದೆ ಅಂತಂತಂದ್ರೆ ಇಟ್ ಇಸ್ ಅ ವಾರ್ನಿಂಗ್ ಸೈನ್. ಶಾರ್ಟ್ನೆಸ್ ಆಫ್ ಬ್ರೆತ್ ಅಗೇನ್ ಇದನ್ನು ಸೇಮು. ಲಾಸ್ಟ್ ಟ್ರೈಮೆಸ್ಟರ್ ಅಲ್ಲಿ ಮಗು ದೊಡ್ಡ ಆದವಾಗ ನಮ್ಮ ಲಂಗ್ಸ್ ಎಲ್ಲ ಕಾಂಪ್ರೆಸ್ ಆಗಿಬಿಟ್ಟಿರುತ್ತೆ. ಸೊ ಅದರಿಂದ ಈಸಿಯಾಗಿ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ. ಓಕೆ. ಸೊ ಅಂತಹ ಟೈಮಲ್ಲಿ ಅಂದರೆ ಥರ್ಡ್ ಟ್ರೈಮೆಸ್ಟರಲ್ಲಿ ಉಸಿರಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತಂತಂತಂದ್ರೆ ಫೇರ್ ಇನಫ್, ಆವಾಗ ಒಪ್ಕೋಬಹುದು. ಆದರೆ ಫಸ್ಟ್ ಟ್ರೈಮೆಸ್ಟರಲ್ಲಿ ಮಗು ಭಾಳ ಚಿಕ್ಕ ಇರುತ್ತೆ, ನಮ್ಮ ಬಾಡಿ ಪಾರ್ಟ್ಸ್ ಯಾವುದು ಕಾಂಪ್ರೆಸ್ ಆಗಿರೋದಿಲ್ಲ. ಅಂತಹ ಟೈಮಲ್ಲಿ ನಿಮಗೆ ಫಸ್ಟ್ ಟ್ರೈಮೆಸ್ಟರಲ್ಲಿ ನಿಮಗೆ ಶಾರ್ಟ್ನೆಸ್ ಆಫ್ ಬ್ರೆತ್ ಇದೆ, ಉಸಿರಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತಂತಂತಂದ್ರೆ ಅದು ವಾರ್ನಿಂಗ್ ಸೈನ್. ಇಮಿಡಿಯೇಟ್ ಆಗಿ ಡಾಕ್ಟರ್ನ ಮೀಟ್ ಮಾಡಬೇಕು. ನೆಕ್ಸ್ಟು ಸೆಕೆಂಡ್ ಟ್ರೈಮೆಸ್ಟ್ರಲ್ಲೂ ಕೂಡ ಬ್ಲೀಡಿಂಗ್ ಆಗೋದು ಇಸ್ ಅ ವಾರ್ನಿಂಗ್ ಸೈನ್. ಆ್ಯಂಡ್ ಸೆಕೆಂಡ್ ಟ್ರೈಮೆಸ್ಟರ್ ಎಂಡ್ಗೆ ಅಂದರೆ 6th ಮಂತ್ ಅರೌಂಡ್ಗೆ ಎಂಡ್ಗೆ 6th ಮಂತ್ ಎಂಡ್ಗೆ ನಿಮಗೆ ಫ್ಲೂಯಿಡ್ ಏನಾದರೂ ಡಿಸ್ಚಾರ್ಜ್ ಆಗ್ತಾ ಇತ್ತು ಅಂತಂತಂದರೆ ಅದು ವಾರ್ನಿಂಗ್ ಸೈನ್. ಓಕೆ. ಬ್ಲೀಡಿಂಗ್ ಆಗೋದು ಆ್ಯಂಡ್ ಫ್ಲೂಯಿಡ್ ಡಿಸ್ಚಾರ್ಜ್ ಆಗ್ತಾ ಇತ್ತು ಅಂತಂದರೆ, ಲೀಕೇಜ್ ಆಗ್ತಾ ಇತ್ತು ಅಂತಂತಂದರೆ ಇಟ್ ಇಸ್ ನಾಟ್ ಅ ಗುಡ್ ಸೈನ್, ವಾರ್ನಿಂಗ್ ಸೈನ್. ಅದು ಡಾಕ್ಟರ್ನ ಮೀಟ್ ಮಾಡಬೇಕು. ಅಬ್ಡೊಮಿನಲ್ ಕ್ರಾಂಪ್ಸ್ ಆಗೋದು ಆ್ಯಂಡ್ ಸಿವಿಯರ್ ಹೆಡ್ ಏಕ್. ಇಷ್ಟು ದಿವಸ ಏನೂ ಇರಲಿಲ್ಲ, ಈಗ ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ ನಿಮಗೆ ಸಿವಿಯರ್ ತಲೆನೋವು ಬರ್ತಾ ಇದೆ, ಏನು ಮಾಡಿದ್ರೂ ಕಮ್ಮಿ ಆಗ್ತಾ ಇಲ್ಲ ಅನ್ನೋ ಹಾಗಿತ್ತು ಅಂತಂತಂದ್ರೆ ಅದು ವಾರ್ನಿಂಗ್ ಸೈನ್. ಆ್ಯಂಡ್ ಬ್ಲರ್ಡ್ ವಿಷನ್, ನಿಮ್ಗೆ ಕಣ್ಣು ನೀಟಾಗಿ ಕಾಣಿಸ್ತಾ ಇರುತ್ತೆ, ಎಲ್ಲ ಬ್ಲರ್ ಆಗಿ ಕಾಣಿಸ್ತಾ ಇರುತ್ತೆ, ವಿಷನ್ ಚೇಂಜ್ ಅಂತ ಹೇಳ್ತಾರೆ. ಸೊ ಈ ಥರ ಏನಾದರೂ ಕಣ್ಣಿಗೆ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆ ಆ್ಯಂಡ್ ತುಂಬ ತಲೆನೋವು ಬರ್ತಾ ಇದೆ ಆ್ಯಂಡ್ ಫೀವರ್ ಜಾಸ್ತಿ ಇದೆ ಅಂತಂತಂದರೆ ಇವೆಲ್ಲವೂ ಪ್ರೀಕ್ಲಾಂಪ್ಸಿಯಾನ ಸಿಂಪ್ಟಮ್ಸ್ ಆಗಿರುತ್ತೆ. ಓಕೆ. ಒಂದೇ ಇದ್ದ ತಕ್ಷಣ ಬರೀ ಹೈ ಬಿ ಪಿ ಇದ್ದ ತಕ್ಷಣ ನಾವು ಪ್ರೀಕ್ಲಾಂಪ್ಸಿಯಾ ಅಂತಂತ ಕರೆಯೋದಿಲ್ಲ. ಈ ಬೇರೆ ಎಲ್ಲ ಸಿಂಪ್ಟಮ್ಸ್ನ ನೋಡಿಕೊಂಡು ಕಲೆಕ್ಟಿವ್ ಆಗಿ ಅದನ್ನು ಪ್ರೀಕ್ಲಾಂಪ್ಸಿಯಾ ಅಂತಂತ ಹೇಳಿ ಅಡ್ರೆಸ್ ಮಾಡ್ತಾರೆ ಡಾಕ್ಟರ್ಸ್. ಸೊ ನಿಮಗೆ ಬ್ಲರ್ಡ್ ವಿಷನ್ ಆಗಿರ್ಬೋದು, ತುಂಬ ಹೆಡ್ಏಕ್ ಆಗಿರ್ಬೋದು, ಬಿ ಪಿ ವೇರಿಯೇಷನ್ ಆಗಿರಬಹುದು, ಈ ಥರ ಎಲ್ಲ ಆಗ್ತಾ ಇತ್ತು ಅಂತಂತಂದರೆ ಇಮಿಡಿಯೇಟ್ ಆಗಿ ಡಾಕ್ಟರ್ನ ಮೀಟ್ ಮಾಡಬೇಕು. ಯೂರಿನೇಷನ್ ಪೇನ್, ಹಾಗೇನು ಸುಸು ಮಾಡೋದಕ್ಕೆ ತೊಂದರೆ ಆಗೋದು, ಫೀವರ್, ಹೈ ಫೀವರ್ ಆಗಿರ್ಬೋದು, ಸ್ವೆಲ್ಲಿಂಗ್ ಇನ್ ಫೇಸ್ ಆ್ಯಂಡ್ ಹ್ಯಾಂಡ್ಸ್, ಆಲ್ರೆಡಿ ಹೇಳಿದೆ ಅಲ್ವಾ, ಕೈ ಕಾಲು ಮುಖ ಎಲ್ಲ ಊತ ಬರೋದು, ಇದೆಲ್ಲ ಆಗ್ತಾ ಇತ್ತು ಅಂತಂತಂದರೆ ಇದು ವಾರ್ನಿಂಗ್ ಸೈನ್. ಆ್ಯಂಡ್ ಬೇಬಿ ನಾಟ್ ಮೂವಿಂಗ್. ಆ್ಯಕ್ಚುಲಿ 6th ಮಂತ್ ನಲ್ಲಿ ಬೇಬಿ ಮೂವ್ಮೆಂಟ್ಸ್ನ ಫೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯೂಶುವಲ್ ಆಗಿ. ಯಾವಾಗ ಪ್ಲೆಸೆಂಟಾ ಪೋಸ್ಟೀರಿಯರ್ ಪೊಸಿಷನಲ್ಲಿ ಇರುತ್ತೆ. ಆ್ಯಂಟೀರಿಯರ್ ಪ್ಲೆಸೆಂಟಾ ಇತ್ತು ಅಂತಂತಂದರೆ ಬೇಬಿ ಮೂವ್ಮೆಂಟ್ಸ್ ನಿಮಗೆ 6th ಮಂತಲ್ಲಿ ಗೊತ್ತಾಗೋದಿಲ್ಲ, ಯೂಶುವಲಿ ಗೊತ್ತಾಗೋದಿಲ್ಲ. ನಂದು ಆ್ಯಂಟೀರಿಯರ್ ಪ್ಲೆಸೆಂಟಾ ಇದ್ದಿದ್ದು, ಏನು ಮೂವ್ಮೆಂಟ್ಸು ಗೊತ್ತಾಗ್ತಿಲ್ಲ, ಅದಕ್ಕೂ ಭಯ ಆಗ್ತಾ ಇತ್ತು. ನಿಜವಾಗ್ಲೂ ಮಗು ಬೆಳೀತಾ ಇದೆನಾ ಹೊಟ್ಟೆನಲ್ಲಿ ಇಲ್ವಾ ಅನ್ನೋದೇ ಟೆನ್ಷನ್ ಆಗ್ತಾ ಇದ್ದಿದ್ದು. ಯಾಕಂತಂದರೆ ಸುಮಾರಷ್ಟು ಜನ ಪೋಸ್ಟೀರಿಯರ್ ಪ್ಲೆಸೆಂಟಾ ಇದ್ದವರು ಲಿಟ್ರಲಿ ಬೇಬಿ ಬಮ್ ಮೇಲೆ ಸಾರಿ ಟಮ್ಮಿ ಮೇಲೆ ಮಗು ಮೂವ್ ಆಗ್ತಾ ಇರೋದು ಗೊತ್ತಾಗ್ತಾ ಇರುತ್ತೆ. ಓಕೆ. ಪೋಸ್ಟೀರಿಯರ್ ಪ್ಲೆಸೆಂಟಾ ಇದ್ದವಾಗ. ಬಟ್ ಆ್ಯಂಟೀರಿಯರ್ ಪ್ಲೆಸೆಂಟಾ ಇದ್ದವಾಗ ಮಧ್ಯದಲ್ಲಿ ಪ್ಲೆಸೆಂಟಾ ಇರೋದ್ರಿಂದ ಬೇಬಿ ಮೂವ್ ಆಗೋದು ಯೂಶುವಲ್ ಆಗಿ ಗೊತ್ತಾಗೋದಿಲ್ಲ. ಓಕೆ. ಸೊ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಯಾರಿಗೆಲ್ಲ ಆ್ಯಂಟೀರಿಯರ್ ಪ್ಲೆಸೆಂಟಾ ಇದೆ ಅಂಥವರೆಲ್ಲ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆದರೆ 6th ಮಂತ್ ಎಂಡಿಗೆ ಆ್ಯಂಡ್ 7th ಮಂತ್ ಸ್ಟಾರ್ಟಿಂಗಿಗೆ ಯೂಶುವಲ್ ಆಗಿ ಬೇಬಿ ಮೂವ್ಮೆಂಟ್ಸ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಬೇಬಿ ಮೂವ್ಮೆಂಟ್ಸ್ ತುಂಬ ಕಮ್ಮಿ ಇದೆ ಅಂತ ಅನಿಸುತ್ತೆ, ಅಥವಾ ನಿನ್ನೆವರೆಗೂ ತುಂಬ ಆ್ಯಕ್ಟಿವ್ ಆಗಿತ್ತು, ಆದರೆ ಇವತ್ತು ಸಡನ್ನಾಗಿ ಬೇಬಿ ಮೂವ್ಮೆಂಟ್ಸ್ ಇಲ್ಲ ಅನ್ನೋವಂತಹ ಸಿಚುವೇಶನ್ ಏನಾದರೂ ಇತ್ತು ಅಂತಂತಂದರೆ ಇಟ್ಸ್ ಅ ವಾರ್ನಿಂಗ್ ಸೈನ್. ಓಕೆ. ಆ್ಯಕ್ಚುಲಿ ನನ್ನ ಮಗಳು ಏನು ಅಂತ ಆ್ಯಕ್ಟಿವ್ ಆಗಿ ಮೂವ್ಮೆಂಟ್ಸ್ ಏನಿರಲಿಲ್ಲ. ಆ್ಯಂಟೀರಿಯರ್ ಪ್ಲೆಸೆಂಟಾ ಇದ್ದಿದ್ದರಿಂದ ನನಗೆ ಮೂವ್ಮೆಂಟ್ಸ್ ಗೊತ್ತಾಗ್ತಾ ಇದ್ದಿದ್ದೆ ಲೇಟರ್. ತುಂಬ ಆಲ್ಮೋಸ್ಟ್ 6th ಎಂಡ್ ಆ್ಯಂಡ್ 7th ಮಂತಲ್ಲಿ ನನಗೆ ಮೂವ್ಮೆಂಟ್ಸ್ ಗೊತ್ತಾಗ್ತಾ ಇದ್ದಿದ್ದು. ಅಲ್ಲಿವರೆಗೂ ಅಂತೂ ನನಗೆ ಮೂವ್ಮೆಂಟ್ಸ್ ಗೊತ್ತಾಗ್ತಿರಲಿಲ್ಲ. ಸುಮಾರಷ್ಟು ಜನಕ್ಕೆ 5th ಮಂತಿಂದನೇ ಬೇಬಿ ಮೂವ್ಮೆಂಟ್ಸ್ ಎಲ್ಲ ಗೊತ್ತಾಗುತ್ತೆ. ಆ್ಯಂಡ್ ಕೆಲವೊಂದಿಷ್ಟು ಮಕ್ಕಳು ತುಂಬಾ ಆ್ಯಕ್ಟಿವ್ ಆಗಿ ಮೂವ್ ಮಾಡ್ತಾ ಇರ್ತಾರೆ. ಸೊ ಬೇಬಿ ಮೂವ್ಮೆಂಟ್ಸನ್ನ ಕೌಂಟ್ ಮಾಡ್ತಾರೆ. ಓಕೆ. ಬಟ್ ಕೆಲವೊಂದಿಷ್ಟು ಮಕ್ಕಳು ನಾಟ್ ದ್ಯಾಟ್ ಆ್ಯಕ್ಟಿವ್. ಓಕೆ. ಸೊ ಹಾಗಾಗಿ ನಮಗೆ 1 ಅವರಲ್ಲಿ ಇಷ್ಟು ಬೇಬಿ ಮೂವ್ಮೆಂಟ್ಸ್ನ ಕೌಂಟ್ ಮಾಡಬೇಕು ಅನ್ನೋದನ್ನೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಇನ್ಸ್ಟಿಂಕ್ಟ್,
ಇನ್ಸ್ಟಿಂಕ್ಟ್ ಆಯ್ತಾ? ನಿಮಗೆ ಫಸ್ಟಿಂದ ಬೇಬಿ ಮೂಮೆಂಟ್ಸ್ ಸ್ಟಾರ್ಟ್ ಆದಾಗಿಂದ ನಿಮ್ಮ ಮೂಮೆಂಟ್ಸ್ ಹೇಗಿದೆ, ನಿಮ್ಮ ಮಗುವಿನ ಮೂಮೆಂಟ್ಸ್ ಹೇಗಿದೆ ಅನ್ನೋ ಆಧಾರದ ಮೇಲೆ ಕಮ್ಮಿ ಆಗಿದೆನಾ, ಜಾಸ್ತಿ ಆಗಿದೆನಾ ಅನ್ನೋದನ್ನ ನೋಡ್ಕೊಳ್ಳಿ. ಓಕೆ, ಕಾನ್ಶಿಯಸ್ ಆಗಿ. ಅಂದ್ರೆ ಈಗ ನನ್ನ ಮಗಳು ಏನಂತ ಮೂವ್ ಆಗ್ತಾ ಇರಲಿಲ್ಲ. ಒಂದು 10 ಮೂವ್‌ಮೆಂಟ್ಸ್, 10 ಕಿಕ್ಸ್ ಎಲ್ಲ ನೀವು ಕೌಂಟ್ ಮಾಡಬೇಕು ಅಂತಂತಂದ್ರೆ, ಹೋಲ್ ಒಂದು ಡೇನಲ್ಲಿ ಅಷ್ಟು ಮೂವ್ ಮಾಡ್ತಾ ಇದ್ದಿದ್ದವಳು ಅಷ್ಟೇ. ಓಕೆ, 1 ಅವರಿಗೆ ಒಂದ್ಸತಿ ಕೈ ಆಡಿಸ್ದೆ, ಕಾಲೆಲ್ಲ ಆಡಿಸ್ದೆ, ಅಷ್ಟೇ ಮಾಡ್ತಾ ಇದ್ದಿದ್ದು ಹೊರತು ಕೆಲವೊಂದಿಷ್ಟು ಮಕ್ಕಳು ತುಂಬಾನೇ ತಿರುಗ್ತಾ ಇರೋದು ಹಿಂಗೆಲ್ಲ ಮಾಡ್ತಲ್ಲ, ಹಂಗೇನು ಮಾಡ್ತಾ ಇರಲಿಲ್ಲ. ಸೊ ನಾನು ಹೇಳೋದು, ನಿಮ್ಮ ಮಗು ಹೇಗಿದೆ ಅನ್ನೋ ಆಧಾರದ ಮೇಲೆ ನಿಮ್ಮ ಮೂಮೆಂಟ್ಸ್ ಕಮ್ಮಿ ಆಗಿದೆ. ನಿನ್ನೆ ಇವತ್ತಿನವರೆಗೂ ಜಾಸ್ತಿ ಇದೆ, ನಾಳೆ ಸಡನ್ ಆಗಿ ಕಮ್ಮಿ ಆಗಿದೆ, ಸುಮಾರು ಹೊತ್ತಿನವರೆಗೂ ಒಂದು ಮೂಮೆಂಟೂ ಇಲ್ಲ ಅಂತಂತಂದ್ರೆ ದೆನ್ ನೀವು ವರಿ ಮಾಡಬೇಕು. ಓಕೆ, ಸೊ ಅದ್ರ ಬದಲು ನೀವೇನು ಮಾಡಬಾರ್ದು, ಲೈಕ್ 1 ಅವರಿಗೆ ಇಷ್ಟು ಮೂಮೆಂಟ್ಸ್ ಆಗಬೇಕು ಅಂತಂತ ಹೇಳಿದ್ದಾರೆ, ಸೊ ಅಷ್ಟು ಮೂಮೆಂಟ್ಸ್ ಇಲ್ಲ ಅಂತ ಹೇಳಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಮಗು ಹೇಗಿದೆ ಅಕಾರ್ಡಿಂಗ್ಲಿ ಬೇಬಿ ಮೂಮೆಂಟು ಕಂಪೇರೇಟಿವ್ಲಿ ಇಷ್ಟು ಯಾವಾಗ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿಂದ ಕಲೆಕ್ಟಿವ್ ಆಗಿ ನೀವು ಒಂದು ಪರ್ಟಿಕ್ಯುಲರ್ ಡೇ ಏನಾದರೂ ಮೂಮೆಂಟ್ಸ್ ಕಮ್ಮಿ ಇದೆ ಅಂತ ಅನಿಸಿದ್ರೆ ದೆನ್ ಇಟ್ ಇಸ್ ಅ ವಾರ್ನಿಂಗ್ ಸೈನ್, ದೆನ್ ನೀವು ಡಾಕ್ಟರ್ ಹತ್ರ ಹೋಗಬೇಕು. ಓಕೆ, ಇದೆಲ್ಲ ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ ಆಗುವಂತಹ ವಾರ್ನಿಂಗ್ ಸೈನ್ಸ್. ಥರ್ಡ್ ಟ್ರೈಮೆಸ್ಟರಲ್ಲಿ ರೆಡ್ಯೂಸ್ಡ್ ಆರ್ ಆಬ್ಸೆಂಟ್ ಮೂಮೆಂಟ್ಸ್. ಅಗೇನ್ ಹೇಳ್ತಾ ಇರೋದು, ಸೆಕೆಂಡ್ ಟ್ರೈಮೆಸ್ಟರ್ ಎಂಡಿಗೆಲ್ಲ ನಿಮಗೆ ಮೂಮೆಂಟ್ಸ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಥರ್ಡ್ ಟ್ರೈಮೆಸ್ಟರಲ್ಲಿ ನಿಮಗೆ ಮೂಮೆಂಟ್ಸ್ ತುಂಬ ಕಮ್ಮಿ ಇದೆ ಅಥವಾ ಕಂಪ್ಯಾರಿಟಿವ್ಲಿ ಕಮ್ಮಿ ಇದೆ ಅಥವಾ ಮೂಮೆಂಟ್ಸೇ ಇಲ್ಲ ಅನ್ನೋ ಹಂಗಿತ್ತು ಅಂತಂತಂದರೆ ಇಮಿಡಿಯೇಟಾಗಿ ಡಾಕ್ಟರ್ನ ಮೀಟ್ ಮಾಡಿ, ದಯವಿಟ್ಟು ವೇಟ್ ಮಾಡಬೇಡಿ. ಓಕೆ, ನನ್ನ ತಂಗಿಗೆ 7th ಮಂತಲ್ಲಿ ಮಗುವಿನ ಸುತ್ತ ಇರುವಂತಹ ಆಮ್ನಿಯೋಟಿಕ್ ಫ್ಲೂಯಿಡ್ ಎಲ್ಲ ಡ್ರೈ ಆಗಿ ಮಗು ಹೊಟ್ಟೆನಲ್ಲೇ ತಿರ್ಕೊಂಡಿದೆ. ಅವಳಿಗೆ ಗೊತ್ತಾಗ್ಬಿಟ್ಟಿದೆ ಮಗು ಮೂಮೆಂಟ್ಸ್ ಇಲ್ಲ, ಮಗು ಇಲ್ಲ, ಬದುಕಿಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಅವತ್ತಿನ ದಿವಸ ಹೋಗಿಲ್ಲ ಆಕಿ. ವೆರಿ ನೆಕ್ಸ್ಟ್ ಡೇ ಹಾಸ್ಪಿಟಲಿಗೆ ಹೋಗಿ ತೋರಿಸ್ಕೊಂಡಿರೋದು, ಅದನ್ನ ಆಪ್ರೇಟ್ ಮಾಡಿ ಮಗುನ ಆಚೆ ತೆಗೆದಿದ್ದಾರೆ. ಓಕೆ, ಬಟ್ ನನಗೆ ಅವಳು ಆಮೇಲೆ ಹೇಳಿದ್ದು, ನನಗೆ ಗೊತ್ತಾಗ್ಬಿಟ್ಟಿತ್ತು ಮಗು ಇಲ್ಲ ಅಲ್ಲಿ ಅಂತಂತ ಹೇಳಿ, ನನಗೆ ಗೊತ್ತಾಗಿತ್ತು ಅಂತಂತ ಹೇಳಿ ಹೇಳಿದ್ಲು. ಸೊ ಮೂಮೆಂಟ್ಸು ಕಮ್ಮಿ ಆಗಿದೆ, ಸ್ಟಾಪ್ ಆಗಿದೆ ಅಂತಂತ ಹೇಳಿ ನಿಮ್ಗೆ ಯಾವಾಗ ಅನಿಸುತ್ತೆ ಅವಾಗ ಇಮಿಡಿಯೇಟಾಗಿ ಡಾಕ್ಟರ್ನ ಮೀಟ್ ಮಾಡಿ. ಯಾವುದಕ್ಕೂ ವೇಟ್ ಮಾಡೋದಕ್ಕೆ ಹೋಗ್ಬಿಡಿ. ಯಾರಾದರೂ ಒಬ್ರು ಡಾಕ್ಟರ್ ಸಿಗ್ತಾರೆ. ಓಕೆ, ಯಾವೊಬ್ಬರು ಡಾಕ್ಟರ್ ಸಿಕ್ಕರೂ ಅಟ್ಲೀಸ್ಟ್ ಏನು ಮಾಡಬಹುದು, ಹೇಗೆ ಉಳಿಸಬಹುದು, 7th ಮಂತ್ ಆಗಿರೋದ್ರಿಂದ ಅಟ್ಲೀಸ್ಟ್ ಸಿಸೇರಿಯನ್ ಮಾಡಿ ಮಗುನ ಆಚೆ ತೆಗೆದಿದ್ರು NICUನಲ್ಲಾದರೂ ಇಟ್ಟು ಬದುಕಿಸ್ಬಹುದಿತ್ತೇನೋ, ಯಾರಿಗೆ ಗೊತ್ತು. ಓಕೆ, ವಿ ನೆವರ್ ನೋ. ಅಟ್ಲೀಸ್ಟ್ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ ಅನ್ನೋ ಒಂದು ಸಮಾಧಾನನಾದರೂ ಇರುತ್ತಲ್ವಾ. ಸೊ ಯಾವಾಗ ಮೂಮೆಂಟ್ಸ್ ಕಮ್ಮಿ ಆಗಿದೆ ಅಂತ ಅನಿಸುತ್ತೆ ಇಮಿಡಿಯೇಟಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಸಿಗೋವಂತಹ ಡಾಕ್ಟರ್ನ ಮೀಟ್ ಮಾಡಿ, ಆಮೇಲೆ ನೀವು ಒರಿಜಿನಲ್ ಆಗಿ ತೋರಿಸೋವಂಥ ಡಾಕ್ಟರ್ ಹತ್ರ ಹೋಗಿ. ಇಫ್ ಇಟ್ ಇಸ್ ಯಾವಾಗ ಹಾಸ್ಪಿಟಲ್ ತುಂಬ ದೂರ ಇದೆ, ಆ ಡಾಕ್ಟರ್ನ ಮೀಟ್ ಮಾಡೋದಕ್ಕೆ ತುಂಬ ಕಾಯಬೇಕು ಅನ್ನೋವಂತಹ ಸಿಚುವೇಶನ್ ಏನಾದರೂ ಇತ್ತು, ತುಂಬ ದೂರ ಟ್ರಾವೆಲ್ ಮಾಡಬೇಕು ಅನ್ನೋವಂಥ ಸಿಚುವೇಶನ್ ಏನಾದರೂ ಇತ್ತು ಅಂತಂದರೆ, ಅಂತಹ ಟೈಮಲ್ಲಿ ಯಾರು ಹತ್ತಿರ ಇರ್ತಾರೆ ಹಾಸ್ಪಿಟಲ್ಗೆ ಹೋಗಿ ಫಸ್ಟು ಮೆಡಿಕಲ್ ಹೆಲ್ಪ್ನ ತೊಗೊಳ್ಳಿ. ಅದಾದಮೇಲೆ ದೆನ್ ಯು ಥಿಂಕ್ ಅಬೌಟ್ ಇಟ್. ಓಕೆ, ಸೀಸರ್ಸ್ ಆ್ಯಂಡ್ ಅನ್ಕಾನ್ಷಿಯಸ್ ಆಗೋದು, ಒಂದೇ ಸತಿ ಫಿಟ್ಸ್ ಬಂದವ್ರ ಥರ ಆಗೋದು ಆ್ಯಂಡ್ ಪ್ರಜ್ಞೆ ತಪ್ಪೋದು. ಓಕೆ, ಸೊ ಇದು ಎರಡೂನು ವಾರ್ನಿಂಗ್ ಸೈನ್. ಓಕೆ, ಸಿವಿಯರ್ ಹೆಡ್ಏಕ್ ಇದೆಲ್ಲನೂ ಪ್ರೀಕ್ಲಾಂಪ್ಸಿಯಾನ ಸಿಂಪ್ಟಮ್ಸು. ಸೊ ಸೀಸರ್ಸ್ ಬರೋದು, BP ವೇರಿಯೇಷನ್ ಆಗೋದು, ಅನ್ಕಾನ್ಷಿಯಸ್ ಆಗೋದು, ಸಿವಿಯರ್ ಹೆಡ್ಏಕ್ ಆಗೋದು, ಇದೆಲ್ಲನೂ ವಾರ್ನಿಂಗ್ ಸೈನ್ಸ್. ಓಕೆ, ರೆಗ್ಯುಲರ್ ಕಾಂಟ್ರಾಕ್ಷನ್ ಬಿಫೋರ್ 37 ವೀಕ್ಸ್. 37 ವೀಕ್ಸ್ಗಿಂತ ಮುಂಚೆ ನಿಮಗೆ ರೆಗ್ಯುಲರ್ ಆಗಿ ಹೊಟ್ಟೆ ಹಿಡ್ಕೊಂಡಂಗೆ ಆಗೋದು, ಪೇನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಂತ ಹೇಳ್ತಾರಲ್ಲ, ಕಾಂಟ್ರಾಕ್ಷನ್ ಅಂತ ಹೇಳ್ತಾರಲ್ಲ. ಸೊ ಅದು ನಿಮಗೆ 37 ವೀಕ್ಸ್ಗಿಂತ ಮುಂಚೆನೇ ಸ್ಟಾರ್ಟ್ ಆಯಿತು ಅಂತಂತಂದರೆ ಇಟ್ಸ್ ಅ ವಾರ್ನಿಂಗ್ ಸೈನ್, ಇಮಿಡಿಯೇಟಾಗಿ ಡಾಕ್ಟರನ್ನ ಮೀಟ್ ಮಾಡಬೇಕು. ಓಕೆ, ಚೆಸ್ಟ್ ಪೇನ್ ಆ್ಯಂಡ್ ಬ್ರೀತಿಂಗ್ ಇಶ್ಯೂಸ್ ವೆರಿ ಕಾಮನ್ ಇನ್ ಥರ್ಡ್ ಟ್ರೈಮೆಸ್ಟರ್, ಇಲ್ಲ ಅಂತ ಅಲ್ಲ. ಬಟ್ ಅದರ ಜೊತೆಗೆ ಎದೆ ನೋವು ಇತ್ತು, ಉಸಿರಾಡೋದಕ್ಕೆ ಕಷ್ಟ ಆಗ್ತಾ ಇದೆ, ಅದ್ರ ಜೊತೆಗೆ ಎದೆ ನೋವಿದೆ ಅಂತಂತಂದ್ರೆ ಇಟ್ಸ್ ಅ ವಾರ್ನಿಂಗ್ ಸೈನ್. ಹೈ ಫೀವರ್, ಆಬ್ವಿಯಸ್ಲಿ ಯಾವುದೇ ಟೈಮ್ ಒಳಗೂ ಹೈ ಫೀವರ್ ಇತ್ತು ಅಂತಂತಂದ್ರೆ ಇಟ್ಸ್ ಅ ವಾರ್ನಿಂಗ್ ಸೈನ್. ಸ್ವೆಲ್ಲಿಂಗ್, ಥ್ರೋಟ್ ಬಾಡಿ ಸ್ವೆಲ್ಲಿಂಗ್ ಇತ್ತು ಅಂತಂತಂದ್ರೂ ಕೂಡ ಆಲ್. ಆ್ಯಂಡ್ ಏನು ಗೊತ್ತಾ, ಕೆಲವೊಂದಿಷ್ಟು ಜನಕ್ಕೆ ಮುಂಚೆಯಿಂದನೂ ಒಂದು ಸ್ವಲ್ಪ ಮಟ್ಟಿಗೆ ಸ್ವೆಲ್ಲಿಂಗ್ ಕಾಣಿಸ್ಕೊತಾ ಇರುತ್ತೆ, ಇಟ್ ಇಸ್ ಫೇರ್ ಇನಫ್. ಆದರೆ ಕೆಲವೊಂದಿಷ್ಟು ಜನಕ್ಕೆ ನಿನ್ನೆವರೆಗೂ ಏನು ಸ್ವೆಲ್ಲಿಂಗ್ ಇರಲಿಲ್ಲ, ಆಲ್ ಆಫ್ ಅ ಸಡನ್ ಇವತ್ತು ಬೆಳಗ್ಗೆ ಎದ್ದಾಗ ಕೈ ಕಾಲು ಎಲ್ಲ ಊದ್ಕೊಂಡ್ಬಿಟ್ಟಿದೆ ಅನ್ನೋ ಥರ ಏನಾದರೂ ಸ್ವೆಲ್ಲಿಂಗ್ ಇತ್ತು, ಒಂದೇ ಸತಿ ಆಲ್ ಆಫ್ ಅ ಸಡನ್ ಸ್ವೆಲ್ಲಿಂಗ್ ಬಂತು ಅಂತಂತಂದರೆ ದೆನ್ ಇಟ್ ಇಸ್ ಅ ವಾರ್ನಿಂಗ್ ಸೈನ್. ಓಕೆ, ಅದನ್ನು ಡಾಕ್ಟರ್ ಹತ್ರ ಹೋಗಲೇಬೇಕು. ಆ್ಯಂಡ್ ಫ್ಲೂಯಿಡ್ ಬ್ರೇಕ್, ತುಂಬ ಗ್ರೀನ್ ಕಲರು ಅಥವಾ ಬ್ರೌನ್ ಕಲರು
ಫ್ಲೂಯಿಡ್ ಬರ್ತಾ ಇದೆ ಆ್ಯಂಡ್ ವಾಸನೆ ಇದೆ ಅನ್ನುವಂತಹ ಫ್ಲೂಯಿಡ್ ಏನಾದರೂ ನಿಮಗೆ ಲೀಕ್ ಆಗ್ತಾ ಇತ್ತು ಅಂತಂತಂದರೆ ಇಟ್ ಇಸ್ ಅ ವಾರ್ನಿಂಗ್ ಸೈನ್. ಸೊ ಇಮಿಡಿಯೇಟ್ ಆಗಿ ಡಾಕ್ಟರ್ನ ಮೀಟ್ ಮಾಡಬೇಕು. ಓಕೆ, ಸೊ ಇದಿಷ್ಟೇ ಫಸ್ಟ್ ಟ್ರೈಮೆಸ್ಟ್ರಲ್ಲಿ ಏನೆಲ್ಲ ವಾರ್ನಿಂಗ್ ಸೈನ್ಸ್ ಆ್ಯಂಡ್ ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ ಏನೆಲ್ಲ ಆಗ್ಬೋದು, ಥರ್ಡ್ ಟ್ರೈಮೆಸ್ಟ್ರಲ್ಲ ಏನೆಲ್ಲ ಆಗಬಹುದು, ಏನೆಲ್ಲ ವಾರ್ನಿಂಗ್ ಸೈನ್ಸ್ ಇದನ್ನ ನೋಡಿದ ತಕ್ಷಣ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗಬೇಕು ಅನ್ನೋದು. ಓಕೆ, ಆನ್ ಟಾಪ್ ಆಫ್ ಆಲ್ ದಿಸ್ ನಿಮಗೆ ಒಂದು ಇನ್ಸ್ಟಿಂಕ್ಟ್ ಇರುತ್ತೆ, ಮದರ್ಲಿ ಇನ್ಸ್ಟಿಂಕ್ಟ್ ಇರುತ್ತೆ, ಅನ್ಸುತ್ತೆ ಓಕೆ ಸಮಥಿಂಗ್ ಈಸ್ ನಾಟ್ ರೈಟ್ ಅಂತ ಯಾವಾಗ ಅನ್ಸುತ್ತೆ ಅವಾಗ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗಿ ಅಷ್ಟೇ. ಓಕೆ, ಸೊ ಇದನ್ನ ಬಿಟ್ಟು ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂತಂದ್ರೆ ಇದ್ರ ಬಗ್ಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.